ಹಲೋ ವೀಕ್ಷಕರೇ, ರತ್ನಾಸ್ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ. ಈಗ ರಾಗಿ ಮುದ್ದೆಗೆ ಬಿಸಿ ಬಿಸಿಯಾಗಿ ಈ ಥರ ಇದ್ಕಿದ ಅವರೆ ಬೇಳೆಯಲ್ಲಿ ಮೊಟ್ಟೆ ಸಾಂಬಾರು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೋಣ. ಇದ್ಕಿದ ಬೇಳೆನೇ ಸಾಂಬಾರೇ ತುಂಬ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆಗೆ ಮೊಟ್ಟೆನೂ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಈ ಮಟನ್ ಸಾರು ಕೂಡ ಸೈಡ್ ಹೊಡಿಯುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದ್ಭುತವಾದ ರುಚಿಯಲ್ಲಿ ಮಾಡ್ಕೊಳ್ಬೋದು. ನೀವು ಮನೇಲಿ ಈಸಿಯಾಗಿ ರಾಗಿ ಮುದ್ದೆಗೆ ಕಾಂಬಿನೇಷನ್ ಆಗಿ ಈ ಹಸಿ ಅವರೆಕಾಳು ಟೈಮಲ್ಲಿ ನೀವು ಇದ್ಕಿದ ಬೇಳೆ ಹಾಕಿ ಮೊಟ್ಟೆ ಸಾಂಬಾರು ಮಾಡ್ಕೊಳ್ಳಿ, ಎಷ್ಟು ರುಚಿಯಾಗಿರುತ್ತೆ ಅಂತ ಗೊತ್ತಾ. ತುಂಬ ಚೆನ್ನಾಗಿತ್ತು. ಇದನ್ನು ಮನೇಲೇ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೋಣ ಬನ್ನಿ. ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಸ್ನೇಹಿತರೆ. ಮಾಮೂಲಿ ನಾವು ಈಗ ಚಿಕನ್ ಸಾಂಬಾರು ಹೇಗೆ ಮಾಡ್ಕೋತೀವೋ ಅದೇ ಶೈಲಿಯಲ್ಲಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಸ್ವಲ್ಪ ಸಣ್ಣ ಬದಲಾವಣೆ ಮಾಡಿಕೊಂಡ್ರೆ ಆಯಿತು. ನಾನು ಕಲರ್ ಚೆನ್ನಾಗಿ ಬರೋಕ್ಕೋಸ್ಕರ ನಾನಿಲ್ಲಿ 5ರಿಂದ 6 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 3ರಿಂದ 4 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡು ಚೆನ್ನಾಗಿ ಆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಣ ಸ್ನೇಹಿತರೆ. ಈಗ 2ರಿಂದ 3 ಸಣ್ಣಗೆ ಹೆಚ್ಚಿರೋವಂಥ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಹಾಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. 1 ಇಂಚಷ್ಟು ಶುಂಠಿ ಹಾಕೋತಾ ಇದ್ದೀನಿ. ಹಸಿ ಶುಂಠಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡ್ತಿದ್ರಲ್ಲ, ಹಸಿ ಶುಂಠಿ ಸ್ವಲ್ಪ ಹಾಕ್ಕೊಂಡು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೋಣ. ನಮ್ಮ ಮನೇಲಿ ಬೆಳ್ಳುಳ್ಳಿನ ಬಿಡಿಸೋದಿಲ್ಲ, ಹಾಗೆ ಹಾಕೋತೀವಿ. ಯಾಕಂದರೆ ಬೆಳ್ಳುಳ್ಳಿ ಸಿಪ್ಪೆಲೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ಬೆಳ್ಳುಳ್ಳಿ ಹಾಕ್ಕೊಂಡಾದ್ಮೇಲೆ 2 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, 2 ಗೆಡ್ಡೆ. ಸ್ವಲ್ಪ 1 ಇಂಚಷ್ಟು ನಾನಿಲ್ಲಿ ಚಕ್ಕೆನ ಹಾಕ್ಕೋತಾ ಇದ್ದೀನಿ. 1-2 ಚಕ್ಕೆ ಹಾಕ್ಕೋತಾ ಇದ್ದೀನಿ. ಒಂದು 8ರಿಂದ 10 ಕಾಳಷ್ಟು ನಾನಿಲ್ಲಿ ಮೆಣಸು ಹಾಕ್ಕೊಂಡು 1-2ರಿಂದ 3 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಧಾರಾಳವಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕ್ಕೊಳ್ಳೋಣ. ಈಗ ಕಾಯಿ ತುರಿ ಕೂಡ ಹಾಕ್ಕೊಳ್ಬೋದು. ಈಗ ಸಣ್ಣಗೆ ಪೀಸ್ ಮಾಡಿರೋ ಅಂಥ ಕಾಯಿನ ಹಾಕ್ಕೊಂಡು, ಹಸಿ ಕಾಯಿ ತುರಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸಣ್ಣಗೆ ಪೀಸ್ ಮಾಡಿಕೊಂಡು ಬೇಗ ಈಸಿ ಆಗುತ್ತೆ. ಒಂದೇ ಸಲ ಎಲ್ಲನೂ ಮಸಾಲೆನ ರುಬ್ಕೊಬಿಟ್ರೆ ಈಸಿಯಾಗಿ ನಾವು ಸಾಂಬಾರನ್ನ ಮಾಡ್ಕೊಳ್ಬೋದು. ನೋಡ್ತಿದ್ರಲ್ಲಿ ಈಗ ನಿಧಾನವಾಗಿ ಉರಿಯಲ್ಲಿ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ. ಕಾಯಿ ಕೂಡ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಿದ್ರೆ ಈಗ ಎಲ್ಲನೂ ಫ್ರೈ ಮಾಡಾದಮೇಲೆ ನಾನಿಲ್ಲಿ 1 ಟೊಮೊಟೊನ ಹಾಕೋತಾ ಇದ್ದೀನಿ ಸ್ನೇಹಿತರೆ. ನೀವು ಆಪಲ್ ಟೊಮೊಟೊ ಆದರೆ 1 ಹಾಕ್ಕೊಳ್ಳಿ, ಅಥವಾ ನಾಟಿ ಟೊಮೊಟೊ ಆದರೆ ಅರ್ಧ ಟೊಮೊಟೊ ಹಾಕ್ಕೊಂಡ್ರೆ ಸಾಕು. ಈಗ ಒಂದು 2 ಸ್ಪೂನಷ್ಟು ನಾನಿಲ್ಲಿ ಹುರಿಗಡಲೆ ಹಾಕ್ಕೋತಾ ಇದ್ದೀನಿ. ಹುರಿಗಡಲೆ ಹಾಕ್ಕೊಳ್ಳೋದ್ರಿಂದ ನಿಮಗೆ ಸಾರು ತಿಕ್ಕಾಗಿ ಬರುತ್ತೆ ಅಥವಾ ಗಟ್ಟಿಯಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಬೇಬಿ ಗೋಡಂಬಿನ 1 ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ಬೇಬಿ ಗೋಡಂಬಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಂಡು ನೀವು ಗಸಗಸೆ ಕೂಡ ಹಾಕ್ಕೊಳ್ಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಬಿ ಗೋಡಂಬಿ ಹಾಕ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ದಿನಸಿ ಅಂಗಡೀಲಿ ಈಸಿಯಾಗಿ ಸಿಗುತ್ತೆ. ಈಗ ಮಟನ್ ಸಾಂಬಾರು ಮಾಡಬೇಕಾದ್ರೆಲ್ಲ ಇದೇ ಯೂಸ್ ಮಾಡೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು. ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ. ಈಗೆಲ್ಲನೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡ್ತಿದ್ರಲ್ಲ, ನಿಧಾನವಾಗಿ ಸೀಸಬಾರ್ದು, ನಿಧಾನವಾಗಿ ಇದನ್ನು ಫ್ರೈ ಮಾಡಿಕೊಂಡು ನೋಡಿ. ಇಲ್ಲಿ ಚೆನ್ನಾಗಿ ಹುರಿದಾದ್ಮೇಲೆ ಲಾಸ್ಟಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡು ನಾವು ಇದಕ್ಕೆ ಒಂದು 3ರಿಂದ 4 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಈ ಮಸಾಲೆನೆಲ್ಲ ಡೈರೆಕ್ಟಾಗಿ ಮೆಣಸಿನ್ಕಾಯಿ ಅಥವಾ ಧನಿಯಾ ಪುಡಿ, ಕಡಲೆ ಎಲ್ಲ ಹಾಕಿನೇ ಮಿಕ್ಸ್ ಮಾಡಿ ಒಂದು ಮಟನ್ ಮಸಾಲ ಅಂತಲೇ ಮಾಡ್ಕೊಂಡು ಮಡಿಕೊಬಿಟ್ಟಿರ್ತಾರೆ ಒಂದು ಕಡೆ. ಆದರೆ ಈ ಥರ ಹಸಿಯಾಗಿ ನಾವೆಲ್ಲನೂ ಇಂಗ್ರೀಡಿಯೆಂಟ್ಸ್ ಹಾಕಿ ರುಬ್ಬಿ ಮಾಡೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಈಗ ಎಲ್ಲ ಆರಾದಮೇಲೆ ನಾನು ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಸ್ನೇಹಿತರೆ. ಕೆಲವೊಂದು ಅಡುಗೆಗೆ ಸ್ವಲ್ಪ ತರ್ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಸಾಂಬಾರು ಮಾಡಬೇಕು ಅಂದರೆ ನಾವು ಗಂಧ ರುಬ್ಬುವಾಗೆ ನಾವು ಇದನ್ನು ರುಬ್ಕೊಳ್ಬೇಕು. ಈಗ ಮಸಾಲೆ ರೆಡಿಯಾಗಿದೆ. ಈಗ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬನ್ನಿ. ನಾನಿಲ್ಲಿ ಒಂದು ಕುಕ್ಕರಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ತೊಳೆದಿಟ್ಕೊಂಡಿರೋ ಅಂಥ ಇದಕ್ಕಿಸಿರೋವಂಥ ಅವರೆಕಾಳನ್ನ ಹಾಕ್ಕೋತಾ ಇದ್ದೀನಿ. ಇದಕ್ಕಿಸಿರೋ ಅವರೆಕಾಳು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಈಗ ಇದ್ರ ಜೊತೆಗೇ ನಾವು ಮೊಟ್ಟೆ ಹಾಕ್ಕೊಂಡ್ರಂತೂ ಟೇಸ್ಟು ಡಬಲ್ ಆಗಿರುತ್ತೆ. ಹಾಗೆ ಹೇಳ್ದಂಗೆ ಮಟನ್ ಸಾರು ಕೂಡ ಸೈಡ್ ಹೊಡಿಯುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಟೇಸ್ಟು. ಈಗ ಅವರೆಬೇಳೆನ ಚೆನ್ನಾಗಿ ಈಗ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ನಿಮ್ಗೆ ಗೊತ್ತಾಗುತ್ತೆ. ಒಂದು 5ರಿಂದ 6 ನಿಮಿಷ ಆದ್ರವರೆಗೂ ನೀವು ಕಲರ್ ನೋಡಿ ಚೇಂಜ್ ಆಗ್ತಾ ಇದೆ. ಈಗ ಫಸ್ಟು ಗ್ರೀನ್ ಕಲರ್ ಇತ್ತು, ಈಗ ಸ್ವಲ್ಪ
ರೆಡ್ ಕಲರ್ ಬರೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 5ರಿಂದ 6 ನಿಮಿಷವರೆಗೂ ನಾವು ಇದನ್ನು ಹುರ್ಕೊಳ್ಳೋಣ. ನೋಡ್ತಿರಲ್ಲ, ಒಂದು 2 ನಿಮಿಷ ಮುಚ್ಚಿ ಮಡಗ್ಬಿಟ್ರೂ ಕೂಡ ಆಗುತ್ತೆ. ಈಗ ಮುಚ್ಚಿ ಮಡಗಿ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ವಾಸನೆ ಆಗೋದ್ಮೇಲೆ ನಾನು ಇದು ರುಬ್ಬಿಟ್ಕೊಂಡಿರೋದ್ವಂತಲ್ಲ ಮಸಾಲ, ಆ ಮಸಾಲಾನ ಹಾಕ್ಕೊಂಡು ನಿಮಗೆ ಅದೇ ಜಾರಿಗೆ ನೀರು ಹಾಕ್ಕೊಂಡು ನಾನಿಲ್ಲಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನಿಮಗೆ ಸಾಂಬಾರಿಗೆ ಅಷ್ಟು ನೀರನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಬೋಣ ಸ್ನೇಹಿತರೆ. ನೋಡ್ತಿದ್ದಾರೆ, ಇದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಗಟ್ಟಿ ಆ ಥರ ಅನಿಸ್ತು. ಈಗ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೋತಾ ಇದ್ದೀನಿ. ಈಗ 2 ಲೋಟದಷ್ಟು ನೀರು ಹಾಕೋಣ. ತೆಳ್ಳಗೆ ಕಾಣಿಸುತ್ತೆ, ಆದರೆ ಬೆಂದಮೇಲೆ ಚೆನ್ನಾಗಾಗುತ್ತೆ. ಒಂದು ಕೂಗ್ಸಿದ್ರೆ ಸಾಕು ನಿಮಗೆ. ಈಗ ನಾನು ಈ ಕುಕ್ಕರ್ನ ಮುಚ್ಚಲ್ಲ, ಒಂದು 10ರಿಂದ 15 ನಿಮಿಷ ಇದನ್ನು ಹಾಗೇ ನಿಧಾನ ಉರಿಯಲ್ಲಿ ನಾನು ಇದನ್ನು ಬೇಯಕ್ಕೆ ಇಟ್ಬಿಡ್ತೀನಿ. ನೋಡ್ತೀರಿ, ಈಗ ಈ ಹಂತದಲ್ಲೇ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಉಪ್ಪಾಕಿ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕಾಳು ಎಲ್ಲ ಬೇಯಬೇಕು. ನಾವೇನಾದರೂ ಕುಕ್ಕರಲ್ಲಿ ಕೂಗಿಸ್ಬಿಟ್ರೆ ಕಾಳು ಬೇಗ ಬೆಂದೋಗ್ಬಿಟ್ಟು ಮೊಸರು ಥರ ಆಗಿಬಿಡುತ್ತೆ. ಆ ಥರ ಆಗಬಾರ್ದು. ಸಾಂಬಾರಲ್ಲಿ ನಮಗೆ ಕಾಳು ತಿನ್ನೋ ಥರ ಇರಬೇಕು. ಆ ಥರ ಇದ್ದಾಗ ಈ ಸಾಂಬಾರು ಚೆನ್ನಾಗಿರುತ್ತೆ. ಈಗ ಎಲ್ಲನೂ ಚೆನ್ನಾಗಿ ಕುದೀತಾ ಇದೆ ಸ್ನೇಹಿತರೆ. ಒಂದು 10ರಿಂದ 15 ನಿಮಿಷ ಆಗಿದೆ ಅನಿಸುತ್ತೆ. ನೋಡ್ತಿದ್ರಲ್ಲ, ಈಗ ಎಲ್ಲ ಸಾರು ಕಾಳು ಎಲ್ಲ ಹೊಂದಾಣಿಕೆ ಆಗಿ ಚೆನ್ನಾಗಿ ಬೇಯ್ತಾ ಇದೆ. ಈ ಹಂತದಲ್ಲಿ ನಾನಿಲ್ಲಿ ಒಂದು 4ರಿಂದ 5 ಮೊಟ್ಟೆನ ಒಡೆದಾಕೋತಾ ಇದ್ದೀನಿ. ಈಗ ಲೋ ಫ್ಲೇಮ್ ಮಾಡಿಕೊಂಡು ನಾವೀಗ ಮೊಟ್ಟೆನ ಒಡೆದಾಕೋಣ ಸ್ನೇಹಿತರೆ. ಒಂದು ಪಕ್ಕದಲ್ಲಿ ಒಂದ್ರ ಮೇಲೆ ಒಂದು ಬಿಡಬೇಡಿ, ಒಂದ್ರ ಪಕ್ಕದಲ್ಲಿ ಒಂದು ಬಿಟ್ಕೊಂಡು ಮೊಟ್ಟೆನ ಬಿಟ್ಟಾದಮೇಲೆ ಫ್ಲೇಮ್ನ ಆಫ್ ಮಾಡಿ ಒಂದು 2 ನಿಮಿಷ ನಾವು ಇದನ್ನು ಮುಚ್ಚಿಗೆ ಇಟ್ಬಿಡೋಣ. ಮುಚ್ಚಿಟ್ಟಾದಮೇಲೆ ಒಂದು 2 ನಿಮಿಷ ಆದಮೇಲೆ ನಾವು ಸ್ಟವ್ ಆನ್ ಮಾಡಿ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡಾದಮೇಲೆ ನೋಡಿ, ಈ ಥರ ನೋಡಿದ್ರೆ ಮೊಟ್ಟೆ ಹಾಗಾಗೇ ಇರುತ್ತೆ. ಆವಾಗ ನಿಮಗೆ ಬಾಯಿಗೆ ಸಿಗುತ್ತೆ. ನೀವೇನಾದರೂ ನೀವೇನಾದರೂ ಫ್ಲೇಮ್ನ ಜಾಸ್ತಿ ಮಾಡಿ ಕುದಿಯೋಕೆ ಇಟ್ಬಿಟ್ರೆ ನಿಮಗೆ ಮೊಟ್ಟೆ ಎಲ್ಲ ಫುಲ್ಲು ಒಡೆದೋಗ್ಬಿಡುತ್ತೆ, ನಿಮಗೆ ಸಿಗೋದೇ ಇಲ್ಲ. ನೋಡಿ, ಈ ಥರ ಉಂಡೆ ಥರನೇ ಇರಬೇಕು. ಅವಾಗೇ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಸಾಂಬಾರು ಮಾಡಬೇಕಾದ್ರೆ ಮೊಟ್ಟೆ ಬೇಯಿಸ್ಬಿಟ್ಟು ಹಾಕ್ಬಿಡ್ತಾರೆ, ಆವಾಗ ರುಚಿನೇ ಸಿಗಲ್ಲ. ಈ ಥರ ಒಡೆದಾಕೊಳ್ಳೋದ್ರಿಂದ ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ರಾಗಿ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್.